ಎಸ್ ಇನ್ನು ನೆಕ್ಸ್ಟ್ ಸ್ಟೋರಿ ನೋಡೋದಾದರೆ ಈಗ ನಾವು ತೋರಿಸ್ತಿರುವ ಸುದ್ದಿ ಅಂತಿಂಥದ್ದಲ್ಲ. ಮಂಡ್ಯ ಜಿಲ್ಲೆಯ ಮಕ್ಕಳ ಬಗ್ಗೆ ಹಾಗೂ ಮಂಡ್ಯ ಜಿಲ್ಲೆಯ ಮಕ್ಕಳು ಎದುರಿಸುತ್ತಿರುವ ಕಷ್ಟಗಳ ಬಗ್ಗೆ ವಿಶೇಷವಾದಂಥ ಒಂದು ವರದಿನ ತರ್ತಾ ಇದೆ ಫ್ರೀಡಮ್ ಟಿವಿ. ಏನು ಈ ವಿಚಾರ ನೀವೆಲ್ಲ ನೋಡಲೇಬೇಕು. ಆ್ಯಂಡ್ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಂಡ್ಯ ಜಿಲ್ಲೆಯ ಮಕ್ಕಳು ಎದುರಿಸುತ್ತಿರುವ ಕಣ್ಣೀರಿನ ಕಥೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮಂಡ್ಯ ಜನರ ನಾಡಿ ಮಿಡಿತ ಪತ್ತೆ ಮಾಡಿದೆ ಫ್ರೀಡಮ್ ಟಿವಿ. ನಿಮ್ಮ ಮುಂದೆ ಇಡುತ್ತಿದೆ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು. ಅಲ್ಲಿಗೆ ಮಂಡ್ಯದ ಮಕ್ಕಳ ಕಣ್ಣೀರನ್ನ ದೇವರೇ ಕಾಪಾಡಬೇಕು. ಮಂಡ್ಯದ ಜನರು ಈಗ ಜೀವ ಭಯದಲ್ಲೇ ನಡುಗುತ್ತಿದ್ದಾರಾ ಎಂಬ ಪ್ರಶ್ನೆ. ಅಲ್ಲಿನ ಯುವಕರು ಈಗ ಪೊಲೀಸರಿಗೆ ಹೆದರುತ್ತಾ ಇದ್ದಾರಾ? ಅಷ್ಟಕ್ಕೂ ಇಷ್ಟೆಲ್ಲ ನಾವು ಹೇಳ್ತಾ ಇರೋದೇ ಗೊತ್ತಾ, ಕುಮಾರಸ್ವಾಮಿ ಈ ಮಾತು ಹೇಳಿರೋದಕ್ಕೆ ಕಾರಣವೂ ಇದೆ. ಇನ್ನೆರಡು ತಿಂಗಳುಗಳಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಆಗಲಿದೆ. JDSನ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯೋದು ಬಹುತೇಕ ಖಚಿತ. ಹಾಗಾಗಿ ಕಾಂಗ್ರೆಸ್ ಒಡಲೊಳಗೆ ತಳಮಳ ಈಗ ಶುರುವಾಗಿದೆ. ಕುಮಾರನ ಶತಾಯಗತಾಯ ತಮ್ಮ ಪುತ್ರನನ್ನು ಗೆಲ್ಲಿಸಲು ಶ್ರಮ ಪಡ್ತಾ ಇದ್ದಾರೆ. ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಮುಸ್ಲಿಮರ ಮತವೇ ನಿರ್ಣಾಯಕ ಮತವಾಗುತ್ತೆ. ಅವರನ್ನು ಕುಮಾರಸ್ವಾಮಿ ಹಾಗೂ BJPಗೆ ಕೈ ಜೋಡಿಸಿದ್ದಾರೆ. ಹಳೆ ಮೈಸೂರಿನಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆಗಳಾಗುತ್ತಿವೆ ಎಂದು ಬಿಂಬಿಸುತ್ತಿದೆ. ಇದು ಕಾಂಗ್ರೆಸ್ ಹುನ್ನಾರ ಎಂದು ಕುಮಾರಸ್ವಾಮಿ ಹೇಳಿಕೆ ಬಿಟ್ಟಿದ್ದಾರೆ. ಎಸ್, ಇದು ಮಂಡ್ಯ ಜಿಲ್ಲೆಯ ಮಕ್ಕಳು ಎದುರಿಸುತ್ತಿರುವ ಕಣ್ಣೀರಿನ ಕಥೆಯ ಎಕ್ಸ್ಕ್ಲೂಸಿವ್ ವರದಿ ಇದು. ಮಂಡ್ಯ ಜನರ ನಾಡಿ ಮಿಡಿತ ಪತ್ತೆ ಹಚ್ಚಿದೆ ಫ್ರೀಡಮ್ ಟಿವಿ. ನಿಮ್ಮ ಮುಂದಿಡುತ್ತಿದೆ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು. ಅಲ್ಲಿಗೆ ಮಂಡ್ಯದ ಮಣ್ಣಿನ ಮಕ್ಕಳನ್ನು ಆ ಭಗವಂತನೇ ಕಾಪಾಡಬೇಕು. ಮಂಡ್ಯದ ಜನರು ಈಗ ಜೀವ ಭಯದಿಂದ ನಡುಗುತ್ತಿದ್ದಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಅಷ್ಟೇ ಅಲ್ಲದೆ ಅಲ್ಲಿನ ಯುವಕರು ಪೊಲೀಸರಿಗೆ ಹೆದರುತ್ತಿದ್ದಾರಾ? ನಾಗಮಂಗಲ ಪಟ್ಟಣದಲ್ಲಿ ಪಕ್ಕದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದರು. ಗಣೇಶನ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ PSI ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ. ನಾಗಮಂಗಲ ಪಟ್ಟಣದಲ್ಲಿ ಪಕ್ಕದ ಬದ್ರಿಕೊಪ್ಪಲು ಗ್ರಾಮದಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದರು. ಗಣೇಶನ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಮೆರವಣಿಗೆ ಮುಖಾಂತರ ಗಣೇಶನ ಒಂದು ವಿಸರ್ಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಇಲ್ಲಿ ರವಿ ಅಂತ ಹೇಳಿ PSI ರಾತ್ರಿ ದಿನಾಂಕದಂದು ಗಂಟೆಯಿಂದ ಗಂಟೆಯವರೆಗೆ ಹೇಗಿದೆ ನೋಡಿ. ಎಸ್, ಇನ್ನು ಒಂದು ಕೋವಿನವರನ್ನೇ ಸಮಾಧಾನ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಇಲ್ಲಿ ಕೇವಲ ಒಂದು ಕೋವಿನವರನ್ನು ಮೇಲೆ ಕೇಸುಗಳನ್ನು ಹಾಕಲಾಗಿದೆ. ನಾಗಮಂಗಲದಲ್ಲಿ ನಡೆದ ಗಲಭೆಯ ವೇಳೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಈ ರೀತಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್.
ಆದರೆ FIRನಲ್ಲಿ ಈತನ ಹೆಸರೇ ನಾಪತ್ತೆ. ಇಲ್ಲಿ ಉಸ್ತುವಾರಿ ಸಚಿವರ ಪಕ್ಕದಲ್ಲೇ ಕುಳಿತಿದ್ದ. ಅಲ್ಲಿಗೆ ಕೇಸ್ ಏನಾಗುತ್ತೆ ಎಂಬುದು ನಾಗಮಂಗಲದ ಜನರಿಗೆ ತಿಳಿದೇ ಹೋಗಿದೆ. ಎಲ್ಲ ಒಂದು ಕಡೆ ಒಂದು ಸಮುದಾಯದವರನ್ನ ಓಲೈಕೆ ಮಾಡುವ ಕೆಲಸನ ಕಾಂಗ್ರೆಸ್ ಮಾಡುತ್ತಿದೆ. ಇನ್ನೊಂದು ಕಡೆ ಒಂದೇ ಒಂದು ಕೋಯಿನವರ ಮೇಲೆ ಕೇಸುಗಳನ್ನ ಕೂಡ ಹಾಕಲಾಗಿದೆ. ನಾಗಮಂಗಲದಲ್ಲಿ ನಡೆದ ಗಲಭೆಯ ವೇಳೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಇಲ್ಲಿ ಈ ರೀತಿ ಪೊಲೀಸರ ಜೊತೆ ವಾಗ್ವಾದ ನಡೆಸಿದವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್. ಆದರೆ ಇದೇ ರಾಜೇಶ್ ಹೆಸರು FIRನಲ್ಲಿ ನಾಪತ್ತೆ ಆಗಿದೆ. ಶಾಂತಿ ಸಭೆಯಲ್ಲಿ ಈತ ಉಸ್ತುವಾರಿ ಸಚಿವರ ಪಕ್ಕದಲ್ಲೇ ಕುಳಿತುಕೊಂಡಿದ್ದ. ಆಗಲೇ ಕೇಸ್ ಏನಾಗುತ್ತೆ ಎಂಬುದರ ಮಾಹಿತಿ ಸಿಕ್ಕಿತ್ತು ನಾಗಮಂಗಲದ ಜನತೆಗೆ. ಇನ್ನು ಹೇಳ್ತಾ ಇದ್ವಿ ಈ ವಿಚಾರವಾಗಿ. ಯಾವುದೋ ಒಂದು ಸಮುದಾಯನ ಟಾರ್ಗೆಟ್ ಮಾಡ್ತಾ ಇದೆ, ಮತ್ತೊಂದು ಸಮುದಾಯನ ಕಂಟ್ರೋಲ್ ಮಾಡ್ತಾ ಇದೆಯಾ ಇಲ್ಲಿ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಇದರ ಬಗ್ಗೆ ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾ ಇತ್ತು. ಇನ್ನು ಗಲಾಟೆ ಆದಂಥ ಸಂದರ್ಭದಲ್ಲಿ ಪೊಲೀಸರ ಜೊತೆ ಹಲವು ಜನ ವಿವಾದಗಳು ನಡೆದಿತ್ತು. ಇದರಲ್ಲಿ ಪ್ರಮುಖವಾಗಿ ಕಂಡಿದ್ದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ರಾಜೇಶ್ ಎಂಬುವರು. ಆದರೆ ಪೊಲೀಸರ FIRಲ್ಲಿ ಈತನ ಹೆಸರೇ ಇಲ್ಲದೆ ಇರೋದು ಸ್ವಲ್ಪ ಇಲ್ಲಿ ಚರ್ಚೆಗೆ ಗಾಸರ ಆಗಿದೆ. ಅಷ್ಟೇ ಅಲ್ಲದೆ ಇವತ್ತು ನಡೆದಂಥ ಶಾಂತಿ ಸಭೆ, ಇದರಲ್ಲಿ ಉಸ್ತುವಾರಿ ಸಚಿವರುಗಳು ಭಾಗವಹಿಸಿದ್ರು. ಸಚಿವರ ಪಕ್ಕದಲ್ಲೇ ಈ ರಾಜೇಶ್ ಎಂಬ ವ್ಯಕ್ತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಕುಳಿತುಕೊಂಡಿದ್ದ. ಇದರ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಸಹೋದರ DK ಸುರೇಶ್ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ನಾಗಮಂಗಲದ ಗಲಭೆಯ ಹಿಂದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಕೈವಾಡವಿದೆ. ಅಸಲಿಗೆ ಇದು ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟು ಆಡಿರುವ ಮಾತು. ಮಂಡ್ಯದಲ್ಲಿ ಕುಮಾರಣ್ಣ ಮತ್ತೆ ಚಲುವಣ್ಣನ ನಡುವೆ ಜಂಗ್ಲಿ ಕುಸ್ತಿಗೆ ಅಮಾಯಕ ಜನತೆಗೆ ತೊಂದರೆ ಅನುಭವಿಸುತ್ತಿದ್ದಾರೆ. ಮದಗಜಗಳ ನಡುವೆ ಸಿಕ್ಕಿ ಅಲ್ಲಿನ ಮಣ್ಣಿನ ಮಕ್ಕಳು ಮತ್ತು ಮುಸ್ಲಿಮರು ನಜ್ಜುಗುಜ್ಜಾಗುತ್ತಿದ್ದಾರೆ. ಮತ್ತೊಂದು ಕಡೆ DK ಸುರೇಶ್ DK ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ರು ಬೆಂಗಳೂರಿನಲ್ಲಿ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ. HD ಕುಮಾರಸ್ವಾಮಿ ಕೇಂದ್ರ ಸಚಿವ, ಕರ್ನಾಟಕದ ಚತುರ ಅಂತ ಕರೆಸಿಕೊಳ್ಳುವ ಕೇಂದ್ರ ಸಚಿವರ ಮೇಲೆ ನಾಗಮಂದ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಹೇಳಿದ್ರು ಈ ಗಲಾಟೆ ನಡೆಯೋಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ. ಇದಕ್ಕೆ ಉತ್ತರ ಕೊಟ್ಟಿರುವ DK ಸುರೇಶ್, ಇದಕ್ಕೆ ಈ ಗಲಾಟೆ ಆಗೋಕ್ಕೆ ನಾನು ಹೇಳ್ತೇನೆ, ಇದಕ್ಕೆ ನಿಜವಾದ ಕಾರಣ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತ. ಯಾಕಂದರೆ ಮಂಡ್ಯದಲ್ಲಿ ಕುಮಾರಣ್ಣ ಮತ್ತು ಚಲವಣ್ಣ ಇಬ್ಬರಿಗೂ ಮಧ್ಯದಲ್ಲಿ ಒಂದು ಸೈಲೆಂಟ್ ವಾರ್ ಇದೆ. ಇತ್ತೀಚೆಗೆ ಅದು ಓಪನ್ ಆಗಿದೆ ಕೂಡ. ಜಂಗ್ಲಿ ಕುಸ್ತಿಗೆ ಸಾಕ್ಷಿಯಾಗಿತ್ತು ಇತ್ತೀಚೆಗೆ. ಈಗ ಜಂಗ್ಲಿ ಕುಸ್ತಿಗೆ ಅಮಾಯಕ ಜನತೆ ತೊಂದರೆ ಅನುಭವಿಸುತ್ತಿದ್ದಾರೆ. ಮದ ಗಜಗಳ ನಡುವೆ ಸಿಕ್ಕು ಅಲ್ಲಿನ ಮಣ್ಣಿನ ಮಕ್ಕಳು ಮತ್ತು ಮುಸ್ಲಿಮರು ನಜ್ಜುಗುಜ್ಜಾಗುತ್ತಿರುವುದಂತೂ ಸುಳ್ಳಲ್ಲ.
ಎಸ್, ಇದು ಮೂರನೇ ಅಪ್ಡೇಟ್ಸ್. ಒಂದೊಂದೇ ಅಪ್ಡೇಟ್ಸ್ ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ವಿ. ಮೂರನೇ ಅಪ್ಡೇಟ್ಸಲ್ಲಿ ನಾವು ತೋರಿಸ್ತಿರೋ ವಿಚಾರ DK ಸುರೇಶ್ ವರ್ಸಸ್ HD ಕುಮಾರಸ್ವಾಮಿ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡಬೇಕಾದ ಉಪಮುಖ್ಯಮಂತ್ರಿಗಳು ಈಗ ವಿದೇಶ ಪ್ರವಾಸದಲ್ಲಿದ್ದಾರೆ. ಇದರ ಬೆನ್ನಲ್ಲೇ DK ಸುರೇಶ್ ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಂಡ್ಯ ಜಿಲ್ಲೆ ಏನು ನಾಗಮಂಗಲದಲ್ಲಿ ಆಗಿರುವ ಗಲಭೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿನೇ ಕಾರಣ ಅಂತ ನಾನು ಹೇಳ್ತೇನೆ ಅಂತ DK ಸುರೇಶ್ ಹೇಳಿರುವಂಥದ್ದು ಇಂದು ಬೆಂಗಳೂರಿನಲ್ಲಿ. ಯಾಕೆಂದರೆ ಮಂಡ್ಯ ಭಾಗದಲ್ಲಿ ಕುಮಾರಣ್ಣ ಹಾಗೂ ಚಲವಣ್ಣನ ನಡುವೆ ಟಗ್ ಆಫ್ ವಾರ್ ನಡೀತಾನೇ ಇದೆ ಇತ್ತೀಚೆಗೆ. ಜಂಗ್ಲಿ ಕುಸ್ತಿಗೆ ಇಲ್ಲಿ ತೊಂದರೆ ಯಾರು ಅನುಭವಿಸ್ತಾ ಇದ್ದಾರೆ ಅಂದರೆ ಇದು ಅಮಾಯಕರು, ಮದಗಜಗಳು ಇಬ್ಬರು ಕೂಡ ಒಬ್ರಿಗಿಂತ ಒಬ್ರು ಯಾವುದಕ್ಕೂ ಕಡಿಮೆ ಇಲ್ಲ. ಇವರಿಬ್ಬರ ಜಗಳಕ್ಕೆ ಇಲ್ಲಿ ಸಿಕ್ಕಿ ನುಜ್ಜುಗುಜ್ಜಾಗುತ್ತಿರುವುದಂತೂ ಒಂದು ಮಣ್ಣಿನ ಮಕ್ಕಳು, ಮತ್ತೊಂದು ಮುಸ್ಲಿಂ ಸಮುದಾಯದವರು. ಎಸ್, DK ಸುರೇಶ್ ಏನು ಹೇಳಿದ್ದಾರೆ ಕೇಳ್ಕೊಬರೋಣ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಎಸ್, ಇನ್ನು ಬಸರಾಳು ಗಲಭೆ ಮುಗಿಯಿತು. ಆದರೆ ಮುಂದಿನ ಒಂದು ಅಪ್ಡೇಟ್ಸ್ ಇದೆ. ಅವತ್ತು ಕಾಂಗ್ರೆಸ್ ಪಕ್ಷವನ್ನು ಮತ್ತು ಆ ಪಕ್ಷದ ಶಾಸಕ ಮಂತ್ರಿಗಳನ್ನು ಮಂಡ್ಯದ ಜನರ ಮುಂದೆ ವಿಲನ್ ಆಗಿ ಮಾಡಿದ್ದು DC ಸಾಹೇಬ್ರು. ಅದಾದ ನಂತರ ಬಂದ ಲೋಕಸಭೆ ಚುನಾವಣೆ, ಮಂಡ್ಯ ಲೋಕಸಭೆ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಆಗಿತ್ತು. ಇದಕ್ಕೆ ಕಾರಣ ಕೆರೆಗೋಡದಲ್ಲಿ ನಡೆದಂಥ ಧ್ವಜ ವಿವಾದ. ಎಸ್, ಈ ಹಿಂದಗಡೆ ಏನು ಮಂಡ್ಯ ಜಿಲ್ಲೆಯ ಏನು ಧ್ವಜ ವಿವಾದ ಆಗಿತ್ತು, ಈ ಧ್ವಜ ವಿವಾದಕ್ಕೆ ಕಾಂಗ್ರೆಸ್ನ ಮಿನಿಸ್ಟರ್ನೇ ಇಲ್ಲಿ ವಿಲನ್ ಮಾಡಿದ್ರು. ಇಲ್ಲಿ ವಿಲನ್ನ ಮಾಡಿದ್ದು ಬೇರೆ ಯಾರು ಅಲ್ಲ, ಅಲ್ಲಿನೇ DC. ಯಾರು ಆ DC? ಎಸ್, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಯಾಕೆ ಈ DC ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇನ್ನು ನಾಗಮಂಗಲದ ಗಲಾಟೆಗೂ ಈ DCಗೂ ಅಲ್ಲಿನ ಶಾಸಕರಿಗೂ ರಾಜಕಾರಣಿಗಳಿಗೂ ಇರುವ ಒಂದು ಸರ್ಕಲ್ ಎಂತಹದ್ದು. ಅವತ್ತು ಮಂಡ್ಯ ಜಿಲ್ಲೆಗೆ ವಿಲನ್ ಆಗಿದ್ರು ಯಾರು? ಕಾಂಗ್ರೆಸ್ನ ಸಚಿವರು. ಎಸ್, ಆದರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ವಿಲನ್ ಆಗಿದ್ದಾಕೆ ವಿಲನ್ ಮಾಡಿದ್ದು ಯಾರು? DC. ಎಸ್, ಕೆರೆಗೋಡದಲ್ಲಿ ಏನಾಗಿತ್ತು ಅವತ್ತು? ಹನುಮತ್ ಧ್ವಜ ಪ್ರಕರಣ ಗೊತ್ತಿರೋದೇ ಎಲ್ಲ ಕಡೆ. ಏನು ಒಂದು ಸರ್ಕಲ್ನಲ್ಲಿ ಹನುಮತ್ ಧ್ವಜ ಹಾಕಿದ್ರು. ಬಲವಂತವಾಗಿ ಅಲ್ಲಿನ ಸರ್ಕಾರಿ ಅಧಿಕಾರದಲ್ಲಿದ್ದವರು ಯಾವುದೋ ಒಂದು ಪಕ್ಷದ ನಾಯಕರ ಮಾತನ್ನು ಕೇಳಿ ಆ ಧ್ವಜವನ್ನು ಕೆಳಗಿಳಿಸುವ ಪ್ರಯತ್ನ ಮಾಡಿ ಸಕ್ಸಸ್ಸು ಆದರು. ಇದರ ಬೆನ್ನಲ್ಲೇ ಕೇಸರಿ ಬ್ರಿಗೇಡ್ HD ಕುಮಾರಸ್ವಾಮಿ ಕೂಡ ಅವತ್ತು ಕೇಸರಿ ಧ್ವಜವನ್ನೇ ಹಾಕ್ಕೊಂಡು ದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದರು. ಇದನ್ನು ಖಂಡಿಸಿದ್ರು ಕೂಡ JDSನ ವರಿಷ್ಠರು ಇದನ್ನು ಖಂಡಿಸಿದ್ರು, ಇಲ್ಲ ಅಂತ ನಾನು ಹೇಳಲ್ಲ. ತದನಂತರ CT ರವಿ BJPಯ ಎಲ್ಲ ಕೇಸರಿ ಬ್ರಿಗೇಡ್ ಹೋಗಿ ದೊಡ್ಡದಾಗಿ ಏನು ಇದನ್ನು ಹೋರಾಟ ಮಾಡಿದ್ರು. ಇದರಲ್ಲಿ ಕುಮಾರಸ್ವಾಮಿ ಕೂಡ ಭಾಗವಹಿಸಿದ್ರು. ಇದಕ್ಕೆಲ್ಲ DC ಪರೋಕ್ಷವಾಗಿ ಕಾರಣ ಆಗ್ತಾರೆ. ಆದರೆ ಇದೆಲ್ಲ ಬೆಳವಣಿಗೆಗಳಿಗೂ ಅಲ್ಲಿ ವಿಲನ್ ಆಗಿದ್ದು ಕಾಂಗ್ರೆಸ್ನ ಮಂತ್ರಿ, ಶಾಸಕ, ಮಂತ್ರಿ, ಹಿರಿಯ ನಾಯಕ.
ಇಷ್ಟಾದರೂ ಕೂಡ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಏನಾದರೂ ಎಚ್ಚೆತ್ತುಕೊಂಡ್ರ? ಚಾನ್ಸೇ ಇಲ್ಲ. ಹೇಳಿ ಕೇಳಿ ನಾಗಮಂಗಲ ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮ ಪ್ರದೇಶ. ಚುನಾವಣೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಗಲಭೆ ಗೊಂದಲ ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಈ ಹಿಂದೆ 1987ರಲ್ಲಿ ಹಿಂದೂ ಮುಸ್ಲಿಮರ ಗಲಾಟೆಯಾದ ಉದಾಹರಣೆ ಇದೆ. ಜಿಲ್ಲಾಡಳಿತ ಮತ್ತು ಅಲ್ಲಿನ ಪೊಲೀಸರಿಗೆ ಈ ವಿಚಾರ ಗೊತ್ತಿಲ್ಲದ್ದೇನೂ ಅಲ್ಲ. ಗಣೇಶೋತ್ಸವದಂಥ ಸೂಕ್ಷ್ಮ ಸಮಯದಲ್ಲಿ ಕೂಡ ಹೆಚ್ಚಿನ ಭದ್ರತೆ ಏಕೆ ವಹಿಸಲಿಲ್ಲ? ಇಲ್ಲಿ ಜಿಲ್ಲಾಧಿಕಾರಿಯಾದವರು ನಾಗಮಂಗಲದ ಜನರ ನಾಡಿ ಮಿಡಿತವನ್ನು ಅರಿಯಲು ವಿಫಲರಾಗಿದ್ದಾರಾ ಅಥವಾ ಉಸ್ತುವಾರಿ ಸಚಿವ ಚಲವಣ್ಣನ ಮಾತು ಕೇಳಿ ಮೌನ ವಹಿಸಿದ್ರ? ಕುಮಾರಸ್ವಾಮಿ ನಾಗಮಂಗಲದ ಗಲಭೆಯನ್ನು ಕಾಂಗ್ರೆಸ್ ಪ್ರಾಯೋಜಿತ ಎಂದಿದೆ. ಜನವರಿ ತಿಂಗಳಲ್ಲಿ ಧ್ವಜ ವಿವಾದ ಆರಂಭವಾಗಿತ್ತು. ಅವತ್ತು ಮಂಡ್ಯದ ಡಿಸಿ ಆಗಿದ್ದವರೇ ಇದೇ ಕುಮಾರ್. ಅವತ್ತು ಕೊಂಚ ಎಚ್ಚರ ವಹಿಸಿದ್ದರೂ ಈ ವಿವಾದ ಉಂಟಾಗುತ್ತಲೇ ಇರಲಿಲ್ಲ. ಅವತ್ತು ಪ್ರಿಯಾಂಕ್ ಖರ್ಗೆ ಮಾತು ಕೇಳಿ ಮೌನ ವಹಿಸಿದ್ರು. ಮುಂದೆ ಅದು ತಾರಕಕ್ಕೇರಿದ್ದಾಗ ಕೈ ಚೆಲ್ಲಿ ಕುಳಿತು ಬಿಟ್ಟರು. ಇದರಿಂದ ಅಮಾಯಕರ ಮೇಲೆ ಕೇಸ್ ಬಿದ್ದು ಕೋರ್ಟ್ ಅಲಿಯುವಂತಾಗಿದೆ. ಎಸ್, ಈ ಪ್ರಕರಣ ಫಸ್ಟ್ ಟೈಮ್ ಏನಲ್ಲ, ಲಾಸ್ಟ್ ಟೈಮ್ ಆದಾಗ ಇದ್ರ ಬಗ್ಗೆ ಗಮನ ಹರಿಸಬೇಕಾಯಿತು. ಚಲವಣ್ಣ ಅವರು ಇದರಲ್ಲಿ ಏನಾದರೂ ಎಚ್ಚೆತ್ತುಕೊಂಡ್ರ? ಇಲ್ಲೇ ಇಲ್ಲ. ಯಾಕೆಂದರೆ ಚುನಾವಣೆ ಮತ್ತು ಹಬ್ಬ ಹರಿದಿನಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಗೊಂದಲ ಅನ್ನೋದು ಸಾಮಾನ್ಯ ಆಗಿದೆ ಇತ್ತೀಚೆಗೆ. ಅಷ್ಟೇ ಅಲ್ಲ, 1987ರಲ್ಲಿ ಕೂಡ ಇಲ್ಲಿ ಹಿಂದೂ ಮುಸ್ಲಿಮರ ಗಲಾಟೆ ಆಗಿತ್ತು. ಜಿಲ್ಲಾಡಳಿತ ಮತ್ತು ಅಲ್ಲಿನ ಪೊಲೀಸರಿಗೆ ಇದು ಗೊತ್ತಿಲ್ಲದ ವಿಚಾರವಂತೂ ಅಲ್ಲವೇ ಅಲ್ಲ, ಗೊತ್ತಿರುವ ವಿಚಾರವೇ. ಜಿಲ್ಲಾಧಿಕಾರಿಯಾದವರು ನಾಗಮಂಗಲದ ಜನರ ನಾಡಿ ಮಿಡಿತನ ಅರಿತುಕೊಳ್ಳಲು ಇಲ್ಲಿ ವಿಫಲವಾಗಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಘನಘೋರ ಘಟನೆ ಕೂಡ ಆಗಿರುವಂಥದ್ದು. ಅವತ್ತು ಪ್ರಿಯಾಂಕ್ ಖರ್ಗೆ ಮಾತು ಕೇಳಿ ಮೌನ ವಹಿಸಿದ್ರು. ಮುಂದೆ ಅದೇ ತಾರಕಕ್ಕೆ ಕೈ ಚೆಲ್ಲಿ ಕುಳಿತು ಬಿಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಅದು ಮುಂದುವರಿಸಿಕೊಂಡು ಆಗಿದೆ. ಆದರೆ ಅವತ್ತು ಕೇಸ್ ಹಾಕಿಸಿಕೊಂಡವರು ಇವತ್ತಿಗೆ ಕೂಡ ಕೋರ್ಟು ಕಚೇರಿ ಅಂತ ಅಲಿತಾನೇ ಇದ್ದಾರೆ. ಜನವರಿ ತಿಂಗಳಲ್ಲಿ ನಡೆದ ಕೆರಗೋಡು ಧ್ವಜ ವಿವಾದ ಮತ್ತು ಅವತ್ತು ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದು ಒನ್ಸ್ ಅಗೈನ್ ಇದೇ ಡಾಕ್ಟರ್ ಕುಮಾರ್ ಸಾಹೇಬರು ತಮ್ಮನ್ನು ತಾವು ಕಾಲಿ ಕುಮಾರ್ ಎಂದು ಕೂಡ ಕರೆದುಕೊಳ್ಳುತ್ತಾರೆ ಅಂತೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಅವರ ವಿರೋಧಿಗಳು ಕೂಡ ಕರೆದಿದ್ದಂತೂ ಅಲ್ಲವೇ ಅಲ್ಲ. ಬದಲಿಗೆ ಡಿಸಿ ಸಾಹೇಬ್ರೆ ತಮ್ಮನ್ನು ತಾವು ಈ ರೀತಿ ಕರೆದುಕೊಳ್ಳುತ್ತಿದ್ದಾರೆ. ಆದರೆ ಕುಮಾರ್ ಸಾಹೇಬ್ರು ಮಂಡ್ಯದ ಕಾನೂನು ಸುವ್ಯವಸ್ಥೆಗೆ ಬಿಗಿಗೊಳಿಸಿದ್ರ? ಅದು ಕೂಡ ನೋ ವೇ, ಅದು ಸಾಧ್ಯವೇ ಆಗಲೇ ಇಲ್ಲ ಇವರ ಕೈಗೆ. ಇದಕ್ಕೆ ಉದಾಹರಣೆವೇ ಕೆರಗೋಡೆ ಧ್ವಜ ವಿವಾದ. ಅಧಿಕಾರ ಕೈಯಲ್ಲಿರುವವರನ್ನು ಎದುರು ಹಾಕಿಕೊಂಡರೆ ಮೈ ಮೇಲೆ ಕೇಸು ಬೀಳಲಿದೆಯಾ? ಮಂಡ್ಯ ಜಿಲ್ಲೆಯಲ್ಲಿ ಪದೇ ಪದೇ ಹಳಿ ತಪ್ಪುತ್ತಿರುವ ಕಾನೂನು ಸುವ್ಯವಸ್ಥೆಯನ್ನು ಸರಿ ದಾರಿಗೆ ತರಲು ವಿಫಲರಾದ ಅಲ್ಲಿನ ಡಿಸಿ ಕುಮಾರ್. ಎಸ್, ಇದೊಂದು ಎಕ್ಸಾಂಪಲ್. ಹಿಂದೆ ಗಲಾಟೆ ಆದಾಗೂ ಅಲ್ಲಿ ಡಿ ಸಿ ಇವರೇ ಆಗಿದ್ದರು. ಈಗ ಏನು ಗಲಾಟೆ ಆಗಿದೆ ನಾಗಮಂಗಲ, ಇಲ್ಲಿ ಕೂಡ ಅವರೇ ಡಿ ಸಿ ಆಗ್ತಾರೆ. ಎಸ್, ಒನ್ ಅಂಡ್ ಓನ್ಲಿ ಅವರೇ. ಸೊ ಸಾಹೇಬರು ತಮ್ಮನ್ನು ತಾವು ಕಾಲಿ ಕುಮಾರ್ ಅಂತ ಕೂಡ ಕರೆದುಕೊಳ್ಳುತ್ತಾರೆ ಅಂತೆ. ಇದನ್ನು ಯಾರೋ ಅವರ ವಿರೋಧಿಗಳೋ ಅಥವಾ ನಾವೋ ಕರೆದಿರೋದಂತೂ ಅಲ್ಲವೇ ಅಲ್ಲ. ಬದಲಿಗೆ ಡಿ ಸಿ ಸಾಹೇಬ್ರೆ ತಮ್ಮನ್ನು ತಾವು ಈ ರೀತಿ ಕರೆದುಕೊಳ್ಳುತ್ತದೆ. ಆದರೆ ಕುಮಾರ್ ಸಾಹೇಬರು ಮಂಡ್ಯದ ಕಾನೂನು ವ್ಯವಸ್ಥೆಯನ್ನು ಬಿಗಿಗೊಳಿಸಿದ್ರ ಅನ್ನೋದಾದರೆ ನೋವೇ, ಚಾನ್ಸೇ ಇಲ್ಲ, ಅದು ಸಾಧ್ಯವೇ ಇಲ್ಲ ಇಲ್ಲಿ. ಅದಕ್ಕೆ ಉದಾಹರಣೆ ಧ್ವಜ ವಿವಾದ.